ಹಿಂದೆ ಬರ್ರಿ, ಅವ್ರಿಗೆ ಬಿಡಿ, ಫ್ರೀ ಬಿಡಿ ಅವರಿಗೆ. ಸೈಡು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸಕಲೇಶ್ವರ ತಾಲೂಕಿನಲ್ಲಿ ನಡೆದ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆಯು ತುಂಬ ಅಮಾನೀಯವಾಗಿದ್ದು, ಛಾಯಾಗ್ರಾಹಕರು ತಪ್ಪು ಮಾಡಿದರೆ ಕುಳಿತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕಿತ್ತು ಮೊದಲನೇದಾಗಿ. ಅದು ಬಿಟ್ಟು ಕೈ ಎತ್ತಿ ಅವರಿಗೆ ಮಾನಸಿಕವಾಗಿ ಹಲ್ಲೆ ಹಾಗೆ ಪ್ರಾಣಕ್ಕೆ ಅಪಾಯ ಆಗೋ ಹಾಗೆ ಹಲ್ಲೆ ಮಾಡಿರೋದು ತುಂಬ ಅಮಾನವೀಯವಾದ ಕೃತ್ಯ. ಈ ರೀತಿ ನಡ್ಕೊಂಬಂದಿದ್ರೆ ತಲಾಂತರದಿಂದ ಛಾಯಾಗ್ರಾಹಕರ ವೃತ್ತಿ ಮಾಡ್ಕೊಂಬಂದಿರೋರು ದೇಶದಲ್ಲಿ ಎಷ್ಟು ರೀತಿ ಅದನ್ನು ಉಳಿಸ್ಕೊಂಬಂದಿದ್ದಾರೆ, ಎಂತೆಂಥ ಘಟನೆಗಳನ್ನ ಛಾಯಾಚಿತ್ರದಲ್ಲಿ ಮುದ್ರಿಸಿಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡ್ಕೋಬೇಕಿತ್ತು. ಆ ವ್ಯಕ್ತಿ ಹೊಡೆದ ವ್ಯಕ್ತಿ ಸಹ ಅದೇ ದೇವಸ್ಥಾನದಲ್ಲಿ ಸಹ ಫೋಟೋಶೂಟ್ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ಕೋಬೇಕಾದ್ರೆ ಇಲ್ಲದೇ ಇರೋಂತಹ ಅಪಮೌಲ್ಯ ಈಗ ಯಾಕೆ ಬಂತು? ಇದು ಬೇಕು ಅಂತಲೇ ಒಬ್ಬ ಫೋಟೋಗ್ರಾಫರ್ ಮೇಲೆ ಗುರಿ ಇಟ್ಟು ಮಾಡಿರುವಂತಹ ಛಾಯಾವೃತ್ತಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋದು. ಅಲ್ಲಿಯ ಸ್ಥಳೀಯರು ಇದನ್ನು ಈಗ ನಿರ್ಬಂಧ ಮಾಡಬೇಕು ಅಂತೇಳಿ ನಿನ್ನೆ ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ. ಒಂದು ಸ್ಥಳನ ನಿರ್ಬಂಧ ಮಾಡಬೇಕು ಅಂದರೆ ಇದು ಹಾಸನ ಜಿಲ್ಲೆ ಪ್ರವಾಸೋದ್ಯಮವಾಗಿ ಅತಿ ಉತ್ತಮವಾದ ಸ್ಥಾನದಲ್ಲಿದೆ. ಅದನ್ನು ನಿರ್ಬಂಧಿಸ್ಬಿಟ್ರೆ ಅದು ಹೀನಾಯ ಮಟ್ಟಕ್ಕೆ ಹೋಗುತ್ತೆ ಆ ಜಾಗದಲ್ಲಿ. ಜೊತೆಗೆ ಆ ಸುತ್ತಮುತ್ತ ಇರುವ ಎಲ್ಲ ದೈವ ಭಕ್ತರು ಮತ್ತು ದೇವಸ್ಥಾನಕ್ಕೆ ಯಾವುದೇ ಛಾಯಾಗ್ರಾಹಕರು ಬಂದರೂ ಅವರು ವೃತ್ತಿ ಧರ್ಮದ ಜೊತೆಗೆ ಧರ್ಮವನ್ನು ಸಹ ಪಾಲಿಸ್ಕೊಂಡು ಬಂದಿದ್ದಾರೆ. ನಾವು 30 ವರ್ಷದಿಂದ ಛಾಯಾವೃತ್ತಿ ಮಾಡ್ಕೊಂಬಂದಿರೋರು ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮನವರಿಕೆ ಇದೆ. ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ನಡ್ಕೋಬೇಕು ಮತ್ತು ಯಾವ ಜನದ ಹತ್ರ ಯಾವ ರೀತಿ ನಡ್ಕೋಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಎಲ್ಲ ಛಾಯಾವೃತ್ತಿ ಗ್ರಾಹಕರಿಗೆ ಗೊತ್ತಿದೆ. ಇತ್ತೀಚಿನ ಕೆಲವು ಯುವಕರು ಎಲ್ಲರೂ ದುಡುಕಿರ್ಬೋದು, ಬಟ್ ಅದನ್ನೇ ದೊಡ್ಡದು ಯಾಕೆ ಮಾಡಬೇಕಿತ್ತು? ಅದನ್ನು ಕೂತು ಮಾತಾಡಿ ಬಗೆಹರಿಸ್ಬೋದಿತ್ತು. ಕೈ ಎತ್ತಿ ಹೊಡೆಯೋದು ಈಗ ಅವ್ರ ಮಕ್ಕಳೇ ಯಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ, ಅದನ್ನು ಕಿತ್ಬಿಟ್ಟು ಈ ರೀತಿ ಮಾಡಿಬಿಟ್ರೆ ಹೊಡೆದಾಕ್ಬಿಟ್ರೆ ಅವ್ರಿಗೆ ವೃತ್ತಿ ಜೀವನ ಏನಾಗುತ್ತೆ? ಅವರು ಜಸ್ಟ್ ಅವ್ರಿಗೆ ಅವರ ಮ್ಯಾನ್ ಹ್ಯಾಂಡ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಆಪ್ರೇಷನ್ ಆಗಿತ್ತು, ಅವ್ರ ಕಾಯಿಲೆ ಏನಿತ್ತು, ಒಬ್ಬೊಬ್ಬರು ಹಾರ್ಟ್ ಪೇಷಂಟ್ ಇರ್ತಾರೆ, ಕಿಡ್ನಿ ಫೇಲ್ಯೂರ್ ಆಗಿರ್ತಾರೆ, ಅಂಥವ್ರ ಮೇಲೆ ಹಲ್ಲೆ ಮಾಡಿದಾಗ ಅವ್ರ ಪರಿಸ್ಥಿತಿಯಲ್ಲಿ ಏನಾದ್ರು ಪ್ರಾಣಾಪಾಯ ಆದಾಗ ಅವರ ಪರಿಸ್ಥಿತಿ, ಅವರ ಮನೆಯವರ ಮುಖ್ಯಸ್ಥರ ಈ ದುಡಿತಾ ಇರೋ ಮಗನ ಕಳ್ಕೊಂಡಾಗ ಅವರ ಮನೆ ಪರಿಸ್ಥಿತಿ ಏನಾಗಬೇಕು? ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ಸ್ಥಳದಲ್ಲಿ ಏನೇ ಆದ್ರೂ ಅದನ್ನು ಕೂತು ಬಗೆಹರಿಸಬೇಕು. ಕೂತು ಬಗೆಹರಿಸಿದಾಗ ಯಾವುದೇ ಸಮಸ್ಯೆ ಬಗೆಹರಿಯುತ್ತೆ. ಇಡೀ ದೇಶ ಯುದ್ಧ ಮಾಡೋದನ್ನೇ ಕೂತು ಬಗೆಹರಿಸ್ತಾರೆ. ಇದು ಒಂದು ಸಣ್ಣ ಪುಟ್ಟ ವ್ಯಾಜ್ಯನ ಇಟ್ಕೊಂಡು ಈ ರೀತಿ ಮಾಡೋದು ತುಂಬ ಅಮಾನವೀಯ ಘಟನೆ ಆಗಿದೆ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಛಾಯಾಗ್ರಾಹಕರು ಮತ್ತು ಅಕ್ಕಪಕ್ಕದ ಎಲ್ಲ ಜಿಲ್ಲೆಯ ಛಾಯಾಗ್ರಾಹಕರು ಸಹ ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಿನ ಒಂದು ಕ್ರಮ ಕೈಗೊಂಡು ಮುಂದೆ ಯಾವುದೇ ರೀತಿ ಛಾಯಾಗ್ರಾಹಕರಿಗಾಗಲಿ ಇಲ್ಲ ಪರಸ್ಥಳದಿಂದ ಬರುವ ಪ್ರೇಕ್ಷಕರಿಗಾಗಲಿ ಪ್ರವಾಸಿಗರಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದನ್ನು ಕಟ್ಟುನಿಟ್ಟಾದ ನಿಯಮವನ್ನು ರೂಲ್ಸಿ ಮಾಡಿ ಅದನ್ನು ಫಾಲೋ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ BBC ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಹಾಸನ ತಾಲೂಕು ಛಾಯಾಗ್ರಾಹಕ ಸಂಘದ ಉಪಾಧ್ಯಕ್ಷರು ದೀಪ ಯಾದವ್ ಅಂತ ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ಬೆಟ್ಟದ ಭೈರವೇಶ್ವರದಲ್ಲಿ ಏನು ಘಟನೆ ನಡೆಯಿತು, ಆ ಘಟನೆಯಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಛಾಯಾಗ್ರಾಹಕರು ಅವರ ವೃತ್ತಿ ಮಾಡಲಿಕ್ಕೆ ಹೋಗಿರ್ತಾರೆ. ಅವ್ರ ಜೊತೆಗೆ ಅವರನ್ನೇ ನಂಬಿ 2 ಕುಟುಂಬದವರು ಮದುವೆ ಕಾರ್ಯಕ್ರಮ ಮಾಡಿಸೋವಂಥ 2 ಕುಟುಂಬದವರು ಕೂಡ ಅವರ ಮಕ್ಕಳುಗಳು ಕಳಿಸಿರ್ತಾರೆ. ಛಾಯಾಗ್ರಾಹಕರಿಗೆ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಒಂದು ಮಾತಂತೂ ಸ್ಪಷ್ಟಪಡಿಸ್ತೀನಿ ಕೇಳಿ. ಹಳ್ಳಿಯಿಂದ ಸಾಮಾನ್ಯ ಒಂದು ಹೆಣ್ಮಗಳಿಗೂ ಆಗ್ಬೋದು, IT BT ಓದಂಥ ಹೆಣ್ಮಗಳಿಗೂ ಆಗ್ಬೋದು,
ನಮ್ಮ ಪದ ಫಸ್ಟು ಮೇಡಮ್ ಅಂತಲೇ ಕರೆಯೋದು, ಸರ್ ಮೇಡಮ್ ಅಂತಲೇ ನಾವು ಉಪಯೋಗಿಸೋದು. ಯಾರಿಗೂ ಕೂಡ ಏಕವಚನದಲ್ಲಿ ನಾವು ಮಾತಾಡಿರೋಂಥದ್ದು ಇದಿಲ್ಲ. ಹಾಗಾಗಿ ಮನೆ ಇಶ್ಯೂಲಿ ಏನೋ ಒಂದು ಮಾತಾಡಿದ್ರು, ಅವ್ರು ಯಾರೋ ನಿನ್ನ ಹೆಂಡತಿ ಕಳಿಸೋ ಫೋಟೋದು ಈ ಥರದ್ದು ಏನು ಮಾತಾಡಲ್ಲ. ಆ ಸಭ್ಯತೆ ನಮ್ಮಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಮೊದಲಿಂದಲೂ ಇದೆ. ಇನ್ನು ಇದು ಫಸ್ಟು. ಎರಡನೇದು, ಆ ಟೆಂಪಲ್ನಲ್ಲಿ ಅಶ್ಲೀಲವಾಗಿ ಛಾಯಾಚಿತ್ರ ತೆಗಿಯೋಂಥ ಇತಿಹಾಸ ನಮ್ಮ ಛಾಯಾಗ್ರಾಹಕರಿಗೆ ಇಲ್ಲ. ಯಾಕೆಂದರೆ ನಾವು ಹೋಗ್ತಾ ಇರೋದು ಅವ್ರನ್ನ ಲಕ್ಷಣವಾಗಿ ಸೀರೆ ಉಡಿಸಿ, ಪಂಚೆ ಉಡಿಸಿ, ಅದಕ್ಕೊಂದು ಕೈಲಿ ಒಂದು ದೇವಸ್ಥಾನದ ಹೂ ಬಟ್ಟಿ ಇಟ್ಕೊಂಡು ಫೋಟೋ ತೆಗಿತೀವಿ. ಇಲ್ಲಿವರೆಗೂ ಯಾವುದೇ ಛಾಯಾಗ್ರಾಹಕರು ಅವ್ನು ಪೋಸ್ಟ್ ಮಾಡೋದ್ರಲ್ಲಿ ಯಾವುದಾರ ಸಭ್ಯತೆ ಮೀರಿ, ಆ ಟೆಂಪಲ್ನಲ್ಲಿ ಸಭ್ಯತೆ ಮೀರಿ ತೆಗೆದಿರೋವಂಥ ಯಾವುದಾರ ಒಂದು ಫೋಟೋ ಇದ್ದರೆ, ಈಗೇನು ಆರೋಪ ಮಾಡಿದಾರಲ್ಲ ಅವರು ಕೊಡಲಿ, ಆರೋಪ ಮಾಡಿದವ್ರು ಒಂದು ಕೊಳ್ಳಿ ನೋಡೋಣ. ಸಭ್ಯತೆ ಮೀರಿರೋಂಥ ನಮ್ಮ ಫೋಟೋಗ್ರಾಫರ್ ಎಲ್ಲಿ ತೆಗೆದಿದ್ದಾರೆ ಅಂತ ಕೊಳ್ಳಿ ನೋಡೋಣ. ಇನ್ನೂ ರೆಸಾರ್ಟ್ಗಳಿಗೆ ಬರೋ ಅಂಥವ್ರು, ಅಲ್ಲಿ ಪ್ರವಾಸಕ್ಕೆ ಬರೋ ಅಂಥವ್ರು ಅರ್ಧ ಚಡ್ಡಿ ತೊಡ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಆ ದೇವಸ್ಥಾನಕ್ಕೆ ಒಳಗೆ ಬಂದಾಗ ಛಾಯಾಗ್ರಾಹಕರು ತೆಗಿಬೇಕಾರೆ ನಾವು ಬೈದು ಹೊರಗಡೆ ಕಳಿಸಿದ್ವಿ, ಇದು ದೇವಸ್ಥಾನ, ಸಭ್ಯತೆ ಇರಬೇಕು ಅಂತ. ಯಾರೊಬ್ಬ ಬೈಕ್ ಹಾಕ್ಕೊಂಡು ಮಧ್ಯದಲ್ಲಿ ವೀಲಿಂಗ್ ಮಾಡ್ತಾಯಿದ್ದ, ಆ ಟೈಮಲ್ಲೂ ಕೂಡ ನಮ್ಮ ಛಾಯಾಗ್ರಾಹಕರು ಹೊರಗಡೆ ಕಳಿಸಿದ್ದಾರೆ. ಈ ಉದಾಹರಣೆ ನಮ್ಮ ಹತ್ರ ಇದೆ, ಫೋಟೋಸು ಇದೆ, ನಾನು ಬೇಕಾದ್ರೆ ಅದನ್ನ ಬೇಕು ಕೊಡ್ತೀನಿ. ಇದಕ್ಕೆ ಧರ್ಮದ ಲೇಪ ಬೆಳಿಬೇಡಿ. ನಾವು ಕೇಳ್ತಿರೋದು ಅಲ್ಲೇ ಆಗಿದೆ, ಅಲ್ಲೇ ಮಾಡಿದವ್ರಿಗೆ ಆ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ. ಅಲ್ಲಿ ಯಾವುದೇ ವ್ಯಕ್ತಿ ನಮಗೆ ಪೂರ್ವಪರವಾಗಿ ಆ ವ್ಯಕ್ತಿ ಮೇಲೆ ದ್ವೇಷ ಮಾಡೋಂಥ ಅಂಶನೇ ಇಲ್ಲ. ಯಾಕೆಂದರೆ ಆ ವ್ಯಕ್ತಿ ಅವತ್ತೇ ಗೊತ್ತಾಗಿರೋದು, ಛಾಯಾಗ್ರಾಹಕರಿಗೆ ಅವತ್ತೇ ಪರಿಚಯ. ಆ ವ್ಯಕ್ತಿ ಅವ್ರ ಊರಿಗೆ ಅವ್ರು ಚಿರಪರಿಚಿತರಿರ್ಬೋದು, ಛಾಯಾಗ್ರಾಹಕರಿಗೆ ಅವತ್ತೇ ಪರಿಚಯ ಇರೋದು. ಅಲ್ಲೇ ಆಗಿರೋದಂತೂ ಸತ್ಯ. ಅಲ್ಲೇನ ಎರಡು ರೀತಿ ಆಗಿರೋದು ಸತ್ಯ. ಒಂದು ಬಾರಿ ಕೇಳಿ ಮತ್ತು ಇನ್ನೊಂದು ಬಾರಿ ಅವ್ರನ್ನೆಲ್ಲ ಗುಂಪು ಕಟ್ಕೊಂಡು ಬಂದಿರೋದು ಎಲ್ಲ ಜಗಜ್ಜಾರತೆ, ಯಾವುದು ಮುಚ್ಚಿಡೋಂಥದ್ದು ಯಾವುದೂ ಇಲ್ಲ. ಇದರಲ್ಲಿ ಪ್ರಥಮವಾಗಿ ಕೂಡ ಫಸ್ಟಿಂದಲೂ ಕೂಡ ನಾನು ನಿಮ್ಮ ವಾಹಿನಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನಿಷ್ಪಕ್ಷಪಾತವಾಗಿ ಹೇಳ್ತಾ ಇದ್ದಾರೆ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು. ಅಲ್ಲೇ ಆಗಿರೋದಂತೂ ಸತ್ಯ. ನಮ್ಮ ಛಾಯಾಗ್ರಾಹಕರಿಗೆ ಸಂಸ್ಕೃತಿ ಪಾಠನ ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಹೊಸ ಕ್ಯಾಮ್ರಾ ಕಷ್ಟಪಟ್ಟು ಒಂದು ಸಾಲ ಮಾಡೋ ತರ್ತಾನೋ ಗೊತ್ತಿಲ್ಲ, ದೇವ್ರ ಮುಂದೆ ಇಟ್ಟು ಫಸ್ಟು ಪೂಜೆ ಮಾಡೋದು. ಗಣೇಶನ ಅವ್ರ ಮನೆಯವ್ರು ಯಾರು ಪೂಜೆ ಮಾಡ್ತಾರೆ. ಯಾವುದೇ ಮದುವೆ ಮನೆಗಳಿಗೆ ಫಸ್ಟು ಕಾರ್ಯಕ್ರಮಕ್ಕೆ ಹೋದಾಗ ನಿಮ್ಮ ಮನೆ ದೇವ್ರ ಮನೆ ಎಲ್ಲಿದೆ ಅಂತ ನಾವೇ ಕೇಳ್ತೀವಿ. ಮೊದಲು ಶೂಟ್ ಮಾಡೋದು ದೇವ್ರನ್ನ, ಆ ನಂತರ ಆ ಟೋಟಲ್ ಇಡೀ ಮನೆಗಳನ್ನು ನಾವು ಕವರೇಜ್ ಮಾಡ್ತೀವಿ, ಇಡೀ ಪ್ರೋಗ್ರಾಮ್ಗಳು. ನಮಗೆ ಧರ್ಮನ ಯಾರೂ ಕಲಿಸ್ಬೇಕಾಗಿಲ್ಲ, ಹುಟ್ಟಾಗಲೇ ಇದೆ. ವೃತ್ತಿ ಧರ್ಮನೂ ಇದೆ, ನಾವು ಹುಟ್ಟಿದ ಧರ್ಮನೂ ಇದೆ. ಪ್ರತಿ ಹಿಂದೂ ಸಮಾಜೋತ್ಸವಕ್ಕೆ ಆಗ್ಬೋದು, ಪ್ರತಿ ಹಾಸನಲ್ಲಿ ಏನೇ ಆದರೂ ಕೂಡ ಹಿಂದೂ ಮಹಾಗಣಪತಿ ಪ್ರತಿ ವರ್ಷ ನಡೆಯುತ್ತೆ. ನಿಮಗೆ ಗೊತ್ತು, ಮಾಧ್ಯಮದವ್ರಿಗೆ. ಅದನ್ನು ನಮ್ಮ ಛಾಯಾಗ್ರಾಹಕರು ಅಚ್ಚುಕಟ್ಟವಾಗಿ ಚಿತ್ರೀಕರಣ ಮಾಡಿ ರಾಷ್ಟ್ರಾದ್ಯಂತ ಹಬ್ಬಿಸೋರು ನಾವು. ಯಾವುದೇ ರೀತಿಯಾದಂಥ ಹಣವಿಲ್ಲದಲೇ ನಿಸ್ವಾರ್ಥವಾಗಿ ಬಂದು ಅವತ್ತು ಬೆಳಗಿಂದ ಸಂಜೆವರೆಗೂ ಯಾವುದೇ ಕಾರ್ಯಕ್ರಮ ಇಲ್ಲದಲೇ ಆ ಸಮಾಜೋತ್ಸವನ ಯಶಸ್ವಿ ಮಾಡಿಕೊಡೋರು ನಾವು. ನಮ್ಮನ್ನು ಹಿಂದುತ್ವ ವಿರೋಧಿಗಳು ಅಂತ ದಯವಿಟ್ಟು ಹೇಳ್ಬೇಡಿ, ಪೋಸ್ಟ್ ಮಾಡಬೇಡಿ, ಅದೊಂದನ್ನು ಬಿಂಬಿಸ್ಬೇಡಿ. ಅಲ್ಲೇ ಆಗಿದೆಯಾ, ಆಗಿದೆ. ತಪ್ಪಾಗಿದೆಯಾ, ತಪ್ಪಾಗಿದೆ. ಅದು ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡ್ತಾರೆ. ಛಾಯಾಗ್ರಾಹಕರನ್ನ ಹಿಂದೂ ವಿರೋಧಿಗಳು ಅಂತಲೂ ಹೇಳ್ಬೇಡಿ. ಆಮೇಲೆ ನಾವು ಹಾಸನದವರು, ಸ್ಥಳೀಯರು ನಾವು ಕೂಡ, ನಾವು ಹೊರಗಿಂದ ಬಂದಿಲ್ಲ. ಮಲೆನಾಡು ಹಾಸನಕ್ಕೆ ಜಾಯಿನ್ ಆಗಿರೋದು, ಅದೇನು ಹೊರಗಡೆ ಇಲ್ಲ. ಹಾಸನಕ್ಕೆ ಸಕಲೇಶ್ಪುರ ಏನಾಗಬೇಕು ಅಂದ್ರೆ ತಾಲೂಕೆ. ಹಾಸನದ MP ಕೂಡ ಸಕಲೇಶ್ಪುರಕ್ಕೆ ಸದಸ್ಯರಾಗಿರ್ತಾರೆ. 8 ತಾಲೂಕುಗಳಲ್ಲಿ ಸಕಲೇಶ್ಪುರನೂ ಒಂದು. ಮಲೆನಾಡು ಸೌಂದರ್ಯಗಳನ್ನ ಅತಿ ಹೆಚ್ಚೋರು ಅಂದರೆ ಛಾಯಾಗ್ರಾಹಕರೇ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮನ್ನು ದಯವಿಟ್ಟು ಹಿಂದೂ ವಿರೋಧಿಗಳು ಅಂತ ಮಾಡಬೇಡಿ. ವಿಚಾರಣೆ ಏನಿದೆ ನ್ಯಾಯಾಲಯದಲ್ಲಿದೆ, ತೀರ್ಪು ಏನಿದೆ ನ್ಯಾಯಾಧೀಶರು ಕೊಡ್ತಾರೆ. ಕಾನೂನು, ಯಾಕೆಂದರೆ ತಪ್ಪು ಮಾಡಿದವ್ರಿಗೆ ಯಾವತ್ತೂ ಕೂಡ ನಮ್ಮ ನೆಲದಲ್ಲಿ ಯಾವುದೇ ರೀತಿ ಅಂತ ಇದಿಲ್ಲ, ಅದಕ್ಕೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಇನ್ನು ಮುಂದಾದರೂ ಕೂಡ ನಮ್ಮ ಛಾಯಾಗ್ರಾಹಕರು ಇಲ್ಲೇ ಹೋದರೂ ಕೂಡ ಸರ್ಕಾರ ಅದಕ್ಕೊಂದು ಭದ್ರತೆ ಇರಬೇಕು. ಆ ದೇವಸ್ಥಾನಕ್ಕೊಂದು ಗೈಡ್ಲೈನ್ಸ್ ಕೊಡಿ, ಯಾವ ಕಡೆ ಏನು ಶೂಟ್ ಮಾಡಬೇಕು, ಏನು ಮಾಡಬೇಕು, ಅದಕ್ಕೊಂದು ಭದ್ರತೆ ಕೊಡಿ. ಮೊದಲು ಅದಕ್ಕೊಂದು ಗೈಡ್ಲೈನ್ಸ್ ಕೊಡಿ. ಅದನ್ನು ಮೀರಿದ್ರೆ 4 ಕಡೆ CC ಕ್ಯಾಮ್ರಾ ಸರ್ಕಾರದ ಕಡೆಯಿಂದ ಹಾಕಿ, ಅಲ್ಲಿ ಯಾರು ತಪ್ಪು ಮಾಡ್ತಾರೆ ಅನ್ನೋದನ್ನು ನಮ್ಮ ಮೊಬೈಲಲ್ಲಿ ಇದ್ದರೆ ಎಡಿಟ್ ಮಾಡ್ತೀವಿ, ಅದು 100 ಮಾತಾಡ್ಬೋದು. ಸರ್ಕಾರದ CC ಕ್ಯಾಮ್ರಾ ಇದ್ದರೆ ಯಾರಾದರೂ ಏನಾದ್ರು ಮಾಡ್ಲಿಕ್ಕಾಗತ್ತಾ? DC ಅವರು ಡೈರೆಕ್ಟಾಗಿ ತರಿಸ್ಕೊಳ್ಳಿ. ಯಾರಿಂದ ತಪ್ಪು, ನಮ್ಮ ಛಾಯಾಗ್ರಾಹಕರಿಂದ ತಪ್ಪಾದರೆ ನಾವು ಸಂಘದಿಂದ ಕರೆಸ್ಬಿಟ್ಟು ಅವ್ರಿಗೆ ಚೀಮಾರಿ ಹಾಕಿಸಿ ಅವ್ನಿಗೇನು ಶಿಕ್ಷೆ ಕೊಡು ನಾವು ಕೊಡ್ತೀವಿ. ಸಂಘಟನೆ ಇದೆ, ನಮಗೊಂದಿದೆ, ನ್ಯಾಯಾಲಯ ಇದೆ ಶಿಕ್ಷೆ ಕೊಡೋಕ್ಕೆ. ವ್ಯಕ್ತಿ ವೈಯಕ್ತಿಕವಾಗಿ ಕೈಗೆ ತಗೊಂಡು ಶಿಕ್ಷೆ ಕೊಡೋ ಅಂಥದ್ದನ್ನು ಯಾರೂ ಒಪ್ಪೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಇದನ್ನು ಇಲ್ಲಿಗೆ ಮುಂದುವರಿಸ್ಕೊಂಡು ಹಿಂದೂ ವಿರೋಧಿ ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಒಪ್ಪಲ್ಲ. ಹಾಸನ್ VVC ನ್ಯೂಸ್ ಬಗ್ಗೆ ಫೋಟೋಗ್ರಾಫರಿಂದ ಒಂದು ನಿಷ್ಪಕ್ಷಪಾತವಾಗಿ ಹೇಳಿದಾರಲ್ಲ, ಅದೇ ಅವರು ನಾವು ಅದನ್ನ ಬೈಟ್ತಾ ಅಂತಲ್ಲ, ಅದು ನಾವು ಆಗ್ಲಿಂದಲೂ ಕೂಡ ನಿಷ್ಪಕ್ಷಪಾತವಾಗಿ VVC ನ್ಯೂಸ್ ನಮ್ಮ ಜೊತೆ ಇದು ಮಾಡಿದ್ದಾರೆ. ಅಲ್ಲ, ಪ್ರತಿಯೊಂದು ಕೆಲವೊಂದು ಮಾಧ್ಯಮಗಳು ಕೆಲವೊಂದು ಏನೇನೋ ಅದನ್ನು ವರದಿನ ಉಲ್ಟಾ ಪಲ್ಟಾ ಏನೇನೋ ತಿರುಗಿಸಿದ್ರು. ಈ ಕಡೆಯವ್ರನ್ನೇ ಕೂಡ ಅಲ್ಲೇಕೋರರು ಯಾರು ಅನ್ನೋದನ್ನು ಕೂಡ ಉಲ್ಟಾ ಮಾಡಿದ್ದಾರೆ. ಅದನ್ನು VVC ನ್ಯೂಸ್ ಅವರು ಆ ವರದಿಗಾರರಾಗ್ಬೋದು, ಅಲ್ಲಿ ಮಾಧ್ಯಮದಲ್ಲಿ ನಿಂತು ಅದನ್ನು ನಡೆಸ್ಕೊಂಡು ನಿರೂಪಣೆ ಮಾಡೋದಂತರಬೋದು, ಆ ಚಾನಲ್ನ ಏನು ಆಡಳಿತ ವ್ಯವಸ್ಥೆ ಇರ್ಬೋದು ಕೂಡ ಈ ವಿಷಯದಲ್ಲಿ ದಕ್ಷವಾಗಿ ನಿಂತು ಕೂಡ ನೊಂದವ್ರ ಪರ ನಿಂತಿದ್ದೀರಾ.
ಇಲ್ಲಿ ಅವ್ರ ಪರ ಇವ್ರ ಪರ ಅಲ್ಲ, ನೊಂದವ್ರ ಪರ ನಿಂತಿದ್ದೀರಾ. ನೋವು ಅವ್ರ ಕಡೆ ಆಗಿದ್ರೆ ಅವ್ರ ಪರ ನಿಲ್ಲಿ, ನೋವು ನಮ್ಮ ಕಡೆ ಆಗಿದೆ, ಅನ್ಯಾಯ ನಮ್ಮ ಕಡೆ ಆಗಿದೆ, ನಮ್ಮ ಪರ ನಿಂತಿದ್ದೀರಾ. ಈ ಒಂದು ವಿಷಯಕ್ಕೆ ಸಮಸ್ತ ನಮ್ಮ ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಅಥವಾ ಇಡೀ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಕಡೆಯಿಂದ ಎಲ್ಲ ಛಾಯಾಗ್ರಾಹಕರ ಬಂಧುಗಳಿಂದ VVC ವಾಹಿನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ.